2 ಮರಗಳು ಮತ್ತು ಗುಬ್ಬಚ್ಚಿ. ಒಂದು ಕಾಲದಲ್ಲಿ ಒಂದು ನದಿಯ ದಡದಲ್ಲಿ 2 ದೊಡ್ಡ ಮರಗಳಿದ್ದವು. ಒಂದು ದಿನ ಭಾರೀ ಮಳೆ ಶುರುವಾದಾಗ ನೆನೆದಿದ್ದ ಒಂದು ಪುಟಾಣಿ ಗುಬ್ಬಚ್ಚಿ ಮೊದಲನೇ ಮರದ ಹತ್ತಿರ ಬಂದು ಕೇಳಿತು, ದಯವಿಟ್ಟು ನಾನು ನಿನ್ನ ಕೊಂಬೆಗಳಲ್ಲಿ ಒಂದು ಸಣ್ಣ ಗೂಡು ಕಟ್ಟಿಕೊಳ್ಳಲೆ? ನನ್ನ ಮರಿಗಳನ್ನು ಈ ಮಳೆಯಿಂದ ಕಾಪಾಡಬೇಕಿದೆ. ಆದರೆ ಆ ಮರವು ಒರಟಾಗಿ, ಇಲ್ಲ, ಇಲ್ಲಿಂದ ಹೋಗು, ನನ್ನ ಸುಂದರವಾದ ಕೊಂಬೆಗಳನ್ನು ನೀನು ಹಾಳು ಮಾಡುವುದು ನನಗೆ ಇಷ್ಟವಿಲ್ಲ ಎಂದು ಹೇಳಿತು. ಗುಬ್ಬಚ್ಚಿ ಬೇಸರದಿಂದ 2ನೇ ಮರದ ಹತ್ತಿರ ಹೋಗಿ ಅದೇ ಸಹಾಯ ಕೇಳಿತು. ಆ ಮರವು ನಗುಮುಖದಿಂದ, ಖಂಡಿತ ಪುಟಾಣಿಯೇ, ನನ್ನ ದಟ್ಟವಾದ ಎಲೆಗಳ ನಡುವೆ ನೀನು ಮತ್ತು ನಿನ್ನ ಮರಿಗಳು ಸುರಕ್ಷಿತವಾಗಿರಿ ಎಂದು ಆಶ್ರಯ ನೀಡಿತು. ಆ ರಾತ್ರಿ ಮಳೆ ಜಾಸ್ತಿಯಾಗಿ ನದಿಯಲ್ಲಿ ದೊಡ್ಡ ಪ್ರವಾಹ ಬಂದಿತು. ಮೊದಲನೇ ಮರದ ಬೇರುಗಳು ಸಡಿಲಗೊಂಡು ಅದು ನದಿಯಲ್ಲಿ ಕೊಚ್ಚಿ ಹೋಗತೊಡಗಿತು. ಇದನ್ನು ನೋಡಿದ ಗುಬ್ಬಚ್ಚಿ ಸುರಕ್ಷಿತವಾಗಿ 2ನೇ ಮರದ ಮೇಲಿಂದ ಕೂಗಿತು, ನೋಡಿದೆಯಾ, ನೀನು ನನಗೆ ಸಹಾಯ ಮಾಡದಿದ್ದಕ್ಕೆ ನಿನಗೆ ಇಂತಹ ಶಿಕ್ಷೆಯಾಯಿತು. ಆಗ ಕೊಚ್ಚಿಹೋಗುತ್ತಿದ್ದ ಮರವು ಮೆಲ್ಲನೆ ನಗುತ್ತಾ ಹೇಳಿತು, ಅಲ್ಲ ಗೆಳೆಯ, ನನ್ನ ಬೇರುಗಳು ದುರ್ಬಲವಾಗಿವೆ ಮತ್ತು ನಾನು ಈ ಪ್ರವಾಹದಲ್ಲಿ ಬಿದ್ದು ಹೋಗುತ್ತೇನೆ ಎಂದು ನನಗೆ ಮೊದಲೇ ತಿಳಿದಿತ್ತು. ನಾನು ನಿನಗೆ ಆಶ್ರಯ ನೀಡಿದ್ದರೆ ನೀನು ಮತ್ತು ನಿನ್ನ ಮರಿಗಳು ಕೂಡ ನನ್ನ ಜೊತೆ ನದಿಯಲ್ಲಿ ಮುಳುಗಿ ಹೋಗುತ್ತಿದ್ದಿರಿ. ನಿನ್ನನ್ನು ಉಳಿಸಲೆಂದೇ ನಾನು ಅಂದು ಬೇಡ ಎಂದು ಹೇಳಿದೆ. ತಾನು ಮರವನ್ನು ತಪ್ಪು ತಿಳಿದುಕೊಂಡದ್ದಕ್ಕೆ ಗುಬ್ಬಚ್ಚಿಗೆ ಪಶ್ಚಾತ್ತಾಪವಾಯಿತು. ಈ ಕಥೆಯಲ್ಲಿ ಬರುವ ನೀತಿ ಪಾಠ ಏನೆಂದರೆ, ಯಾರನ್ನು ತರಾತುರಿಯಲ್ಲಿ ನಿರ್ಣಯಿಸಬೇಡಿ. ಕಠಿಣ ನಿರ್ಧಾರಗಳ ಹಿಂದೆ ಒಳ್ಳೆಯ ಉದ್ದೇಶವಿರಬಹುದು. ಕೆಲವೊಮ್ಮೆ ಯಾರಾದರೂ ನಮಗೆ ಬೇಡ ಎಂದು ಹೇಳಿದರೆ ಅದು ನಮ್ಮ ಒಳಿತಿಗಾಗಿಯೇ ಇರಬಹುದು. ಇಂತಹ ಇನ್ನಷ್ಟು ಕಥೆಗಳನ್ನು ಕೇಳಲು ಸ್ಯಾಟಿಸ್ಫ್ಯಾಕ್ಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.